ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತು ಬೆಳಿಗ್ಗೆ ಕೂಡ ಆ ಹೊಸ ಕ್ಲೈಂಟ್ ಫೋನ್ ಮಾಡಿದ್ರು. ಅವ್ರದ್ದು ಸಮಸ್ಯೆ ಕೂಡ ಅದೇ, ಮಾಟ ಮಂತ್ರ ಆಗ್ಬಿಟ್ಟಿದೆ ಗುರುಗಳೇ. 5 ವರ್ಷದಿಂದ ಅಡ್ಡಾಡ್ತಾ ಇದ್ದೇವೆ. ಆ ಏನು ಪರಿಹಾರ ನಮ್ಗೆ ಅಷ್ಟಾಗಿ ಸರಿಯಾಗಿ ಸಿಗ್ತಾ ಇಲ್ಲ ದಾರಿ ಅಂತ. ಹೀಗೆ ನನಗೆ ದಿನಾ ಕಾಲ್ಸ್ ಬರ್ತವೆ, ದಿನಾ ಹೊಸಬ್ರು ಫೋನ್ ಮಾಡ್ತಾರೆ. ಒಂದಲ್ಲ ಒಂದು ರೀತಿ ವಾಮಾಚಾರ ಪ್ರಯೋಗ ಆಗಿರುತ್ತೆ. ಬಾಳ ಸಂಗಾತಿ ಮಾಡಿಸಿರ್ಬೋದು, ಅಥವಾ ರಿಲೇಷನ್ಸ್ ಮಾಡಿಸಿರ್ಬೋದು, ಅಥವಾ ವ್ಯಾಪಾರ ಅಭಿವೃದ್ಧಿ ಆಗ್ಬಾರ್ದು ಅಂತ ಮಾಡಿಸಿರ್ಬೋದು. ಈ ರೀತಿ ಒಂದಲ್ಲ ಒಂದು ರೀತಿ ಕಾಲ್ಸ್ ಬರ್ತಾ ಇರ್ತವೆ. ದುಡಿಮೆ ಕೂಡ ನಿಂತು ಹೋಗ್ಬಿಟ್ಟಿರುತ್ತೆ. ಇನ್ನೊಂದು ವಿಷಯ, ಹೊಲದಲ್ಲಿ ಬೆಳೆಯುವುದನ್ನು ಕೂಡ ನಿಲ್ಲಿಸ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಕೋಳಿ ಫಾರಂ ಇಟ್ಟಿದ್ದಾರೆ, ಅದು ನಾಶ ಆಗೋಗಿದೆ. ಕುರಿ ಸಾಗಾಣಿಕೆ ನಾಶ ಆಗೋಗಿದೆ. ಇನ್ನು ವ್ಯಾಪಾರ, ಏನು ಅಂಗಡಿ ಇತ್ತು, ಕಿರಾಣಿ ಅಂಗಡಿ, ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ. ಈ ರೀತಿ ಒಂದಲ್ಲ ಒಂದು ರೀತಿ ವಾಮಾಚಾರ, ಆತ್ಮಗಳ ಪ್ರಯೋಗ ಆಗಿರುತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ಸಾಕಷ್ಟು ಆತ್ಮಗಳ ಪ್ರಯೋಗ, 5, 10, 20 ಲೆಕ್ಕವಿಲ್ಲದಷ್ಟು ಆತ್ಮಗಳ ಪ್ರಯೋಗ ಆಗಿರುತ್ತೆ. ಇವರೆಲ್ಲರೂ ಸಾಕಷ್ಟು ಕಡೆಗೆ ತಿರುಗಾಡಿದ್ದಾರೆ. ಇಲ್ಲಿ ನಾನು ಏನ್ ತಿಳಿಸ್ತೀನಿ ಅಂದ್ರೆ, ಕೆಲವು ವಿಶೇಷ ಕ್ಷೇತ್ರಗಳಿದ್ದಾವೆ, ಅಲ್ಲಿ ಹೋಗಿ ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಇವತ್ತಿನ ವಿಷಯ ಬಂದ್ಬಿಟ್ಟು, ಉತ್ತರ ಕರ್ನಾಟಕದಲ್ಲಿ ಮಾಟ ಮಂತ್ರ ನಿವಾರಣೆಗೆ ಯಾವ ಕ್ಷೇತ್ರಗಳಿದ್ದಾವೆ, ಯಾವ ದೇವಸ್ಥಾನಗಳಿಗೆ ಹೋದ್ರೆ ನಿಮಗೆ ಈ ಮಾಟ ಮಂತ್ರ ನಿವಾರಣೆ ತಗ್ಗುತ್ತದೆ ಮತ್ತು ಅಲ್ಲಿ ಸರಿಯಾದ ದಾರಿಯನ್ನು ತೋರಿಸ್ತಾರೆ, ಇದನ್ನ ತಿಳಿಸ್ತಾ ಇದ್ದೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮಗೆ ತುಂಬಾ ಉಪಯೋಗ ಬರ್ತದೆ. ಯಾರಿಗಾದ್ರೂ ಬೇಕಾದ್ರೆ ಶೇರ್ ಮಾಡ್ರಿ, ಯಾರು ತೊಂದರೆ ಇದ್ದವರಿಗೆ. ಉತ್ತರ ಕರ್ನಾಟಕ ಬಂದ್ಬಿಟ್ರೆ ನೋಡಿ, ಫಸ್ಟ್ ನಂಬರ್ 1 ರ್ಯಾಂಕು ಅಂತ ಏನ್ ಹೇಳಲ್ಲ, ತುಂಬಾ ವಿಶೇಷ, ನಾನು ತುಂಬಾ ನಂಬತಕ್ಕಂತ ಒಂದು ಕ್ಷೇತ್ರ ಸಾವಳಗಿ ಮಠ. ಸಾವಳಗಿ ಮಠದ ಬಗ್ಗೆ ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದೆ, ನೀವು ಬೇಕಾದ್ರೆ ನೋಡಬಹುದು. ಈಗಲೂ ಕೂಡ ಯಾರಾದ್ರೂ ನೋಡದೇ ಇದ್ರೆ ಇದರಲ್ಲೂ ಕೂಡ ತಿಳಿಸ್ತೇನೆ, ಕೇಳ್ಕೊಂಬಿಡಿ. ಸಾವಳಗಿ ಮಠ ಬಂದ್ಬಿಟ್ಟು ಹಿರೇ ಸಾವಳಗಿ ಅಂತ ಊರು, ಗುಲ್ಬರ್ಗ ಅಂತ ಕರಿತೀವಲ್ಲ, ಕಲಬುರ್ಗಿ. ಆ ಕಲಬುರ್ಗಿಯಿಂದ ಹೊರವಲಯದಲ್ಲಿದೆ. ಹೆಚ್ಚು ಕಡಿಮೆ 10 ರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಎಂತ ಮಾಟ ಮಂತ್ರ ಆಗಿರ್ಲಿ, ಎಂತ ಭಾನಮತಿ ಪ್ರಯೋಗ ಆಗಿರ್ಲಿ, ಎಲ್ಲೂ ಹೋಗ್ಬೇಡ್ರಿ. ನೀವ್ ಯಾರಾದ್ರೂ ಉತ್ತರ ಕನ್ನಡದವ್ರು ಆಗ್ಬಿಟ್ರೆ ಈ ಗುಡಿಗೆ ಹೋಗ್ಬಿಡಿ. ಆ ಮಠದಲ್ಲಿ ಅಜ್ಜರಿದ್ದಾರೆ, ಸ್ವಾಮಿಯರು, ಶ್ರೀಗಳು. ಅವರೇ ನಿಮಗೆ ದಾರಿ ತೋರಿಸ್ತಾರೆ. ಅವರೇ ಈ ಮಾಟ ಮಂತ್ರ ಏನು ಇದೆ ನಿವಾರಣೆ ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಅವರ ಅಭಿಪ್ರಾಯದಂತೆ ಅವರೇನು ಆಜ್ಞೆ ಮಾಡ್ತಾರೆ, ಆ ಆಜ್ಞೆಯನ್ನ ಕೇಳಿ ಸಾಕು. ಹೌದಾ ಗುರುಗಳೇ, ಏನಾದ್ರೂ ಅಲ್ಲಿ ಚೆನ್ನಾಗಿದ್ದಾರ ಯಾರಾದ್ರೂ ಅಂದ್ರೆ, ಸಾಕಷ್ಟು ಜನ ಚೆನ್ನಾಗಿದ್ದಾರೆ. ನಾನೇ ಅದಕ್ಕೆ ಸಾಕ್ಷಿ. ನನಗೆ ಗೊತ್ತಿದ್ದವರೇ ಚೆನ್ನಾಗಿದ್ದಾರೆ. ನೋಡಿ, ಬಹಳ ಮಾಟ ಮಂತ್ರ ಆಗ್ಬಿಟ್ಟಿದೆ ಅಂದ್ರೆ, ಅಲ್ಲಿ ಹೋಗಿ ಒಂದು 5 ದಿನನೋ 11 ದಿನನೋ 1 ತಿಂಗಳು ವಾಸಿಯಾಗೋ ತನಕ ಅಲ್ಲಿ ಇದ್ಬಿಡಿ. ಏನ್ ಮಾಡ್ತಾರಪ್ಪ ಅಂದ್ರೆ, ಅಲ್ಲಿ ಏನು ಈಶ್ವರನಿಗೆ ಪೂಜೆ ಆಗಿರುತ್ತೆ, ಆ ಪೂಜೆಯ ತೀರ್ಥದಿಂದಲೇ, ಅಭಿಷೇಕದ ತೀರ್ಥದಿಂದಲೇ ನಿಮಗೆ ಸ್ನಾನ ಮಾಡ್ಲಿಕ್ಕೆ ಕೊಡ್ತಾರೆ. ಒಮ್ಮೊಮ್ಮೆ ವಿಶೇಷ ಶಕ್ತಿ ಇರುತ್ತೆ. ಯಾವ ವಿಶೇಷ ಕ್ಷೇತ್ರಗಳಲ್ಲಿ ನೀವು ಉಳ್ಕೊಂಡ್ಬಿಡ್ತೀರಲ್ಲ, ಆಗ ನಿಮ್ಮೊಳಗೆ ಏನು ಆತ್ಮಗಳಿರ್ತಾವಲ್ಲ ನೋಡಿ, 1-2 ದಿನಕ್ಕೆ ಅವು ಏನೂ ಮಾಡಲ್ಲ ನಿಮ್ಗೆ. 1-2 ದಿನ ಅಲ್ಲಿ ನೀವು ಉಳ್ಕೊಂಡ್ರೆ ಅವಕ್ಕೆ ಏನೂ ಆಗಲ್ಲ. ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ ಅವಕ್ಕೆ, ಆದ್ರೂ ಅವು ಮೇಂಟೈನ್ ಮಾಡ್ಕೊಳ್ತವೆ. ಆದ್ರೆ 1 ವಾರ 15 ದಿನ ಅಲ್ಲಿ ಇದ್ದು ಬಿಟ್ರೆ ಅವಕ್ಕೆ ಅಲ್ಲಿ ಇರಕ್ಕೆ ಆಗ್ತಾನೆ ಇರಲ್ಲ. ನೋಡಿ, ನೀವು ಹೋಗಿ 1 ದಿನ ಹೋಗಿ ಬಂದ್ಬಿಟ್ರೆ ಅವು ಸೇಫ್. ಯಾವ ನಿಮ್ಮ ದೇಹದಲ್ಲಿರುವ ಆತ್ಮಗಳು ಸೇಫ್. ಆದ್ರೆ ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಶಕ್ತಿ ರೈಸ್ ಆಗ್ತಾ ಹೋಗುತ್ತೆ. ಆ ಕ್ಷೇತ್ರದಲ್ಲಿ ಇರಲಿಕ್ಕೆ ಅವು ಕೈಲಿ ಆಗಲ್ಲ. ನೀವು ಹೊರಗೆ ಬಂದ್ಬಿಡ್ಬೇಡಿ, ಆ ಕ್ಷೇತ್ರದಲ್ಲಿ ಉಳ್ಕೊಂಬಿಡಿ. ಇಷ್ಟು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಆ ಪಾಸಿಟಿವ್ ವೈಬ್ರೇಷನ್ನ ನಿಮ್ಮ ದೇಹದಲ್ಲಿ ಏನು ದುಷ್ಟ ಆತ್ಮಗಳು ಪ್ರವೇಶ ಮಾಡಿರ್ತವೆ ಅವಕ್ಕೆ ತಡೆಯಕ್ಕಾಗಲ್ಲ. ನೀವು ಹೋಗಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ನೋಡಿ,
ವಾಸಿಯಾಗೋ ತನಕ ಅಲ್ಲಿ ಇದ್ಬಿಡಿ. ನನ್ನನ್ನು ಕೇಳಿದ್ರೆ ಗುರುಗಳ ಅಪ್ಪಣೆ ಇದ್ರೆ ಅವರು ಇರ್ರಿ ಅಂತ ಹೇಳ್ಬಿಟ್ರೆ ನೀವು ಇದ್ಬಿಡಿ. ಅವ್ರು ಏನ್ ದಾರಿ ತೋರಿಸ್ತಾರೆ ಆ ಮಾತು ಕೇಳಿ. ವಿಶೇಷವಾಗಿ ಸಾಕಷ್ಟು ಜನರಿಗೆ ಆರಾಮಾಗಿ ನಾನೇ ನೋಡಿದ್ದೇನೆ, ಸುಳ್ಳು ಹೇಳ್ತಾ ಇಲ್ಲ. ನೀವು ಹೋಗಿ ನಿಮ್ಮ ತೊಂದರೆಯನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಅಲ್ಲಿ ಆರಾಮ ವ್ಯವಸ್ಥೆ ಇದೆ ಉಳ್ಕೊಳ್ಳಕ್ಕೆ. ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾದ ಹೊರವಲಯದಲ್ಲೇ ಇದೆ ಹಿರೇಸಾವಳಗಿ ಅಂತ. ಸಾವಳಗಿ ಮಠಕ್ಕೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಸೋಮವಾರ ದಿನ ಹೋಗಿ ಅಲ್ಲಿ ಉಳ್ಕೋಬಹುದು. ನೀವು ದೂರದ ಊರಿನವರಾದ್ರೆ ಅಲ್ಲಿ ಹೋದ್ರೆ ನನ್ನನ್ನು ಕೇಳಿದ್ರೆ ಒಂದು 5 ದಿನನೋ 11 ದಿನನೋ ಉಳ್ಕೊಂಬಂದ್ಬಿಡಿ. ಇಲ್ಲಿ ನಿಮ್ಮೂರಲ್ಲಿ ಇದ್ದು ಕಷ್ಟಪಡುವ ಬದಲು ಅಲ್ಲಿ ಹೋಗಿ ತೊಂದರೆ ನಿವಾರಣೆ ಮಾಡಿಕೊಂಡು ಬರೋದು ತುಂಬಾ ಉತ್ತಮ, ತುಂಬಾ ಉತ್ತಮ. ಹಾಗೆಯೇ ನೋಡಿ, ಮತ್ತೊಂದು ಕ್ಷೇತ್ರದ ಬಗ್ಗೆ ತಿಳಿಸ್ತೇನೆ. ಅದು ಬಂದ್ಬಿಟ್ಟು ಹನುಮ ಸಾಗರ ಅಂತ ಊರಿದೆ. ಹನುಮ ಸಾಗರ ಎಲ್ಲಿ ಬರುತ್ತಪ್ಪ ಅಂದ್ರೆ ಕುಷ್ಟಗಿ ಇದೆಯಲ್ಲ, ಕುಷ್ಟಗಿ. ಆ ಕುಷ್ಟಗಿ ಪಕ್ಕಕ್ಕೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇದೆ. ಗಜೇಂದ್ರ ಕಡೆಯಿಂದ ಬಂದ್ರೆ ಒಂದು 25-26 ಕಿಲೋಮೀಟರ್ ಆಗುತ್ತೆ. ಆ ಹನುಮ ಸಾಗರದಲ್ಲಿ ಅಲ್ಲಿ ಒಬ್ರು ಅಜ್ಜವ್ರು ಇದ್ದಾರೆ. ಸರ್ವೋದಯ ಸ್ಕೂಲ್ ಅಂತಿದೆ. ಅದ್ರ ಪಕ್ಕಕ್ಕೆ ಒಂದು ಹೊಲದಲ್ಲಿ ಒಂದು ಮಠ ಇದೆ. ಅಲ್ಲಿ ತಾಯಿ ಆದಿಶಕ್ತಿಯ ಒಂದು ಗುಡಿಯನ್ನು ಮಾಡ್ಕೊಂಡಿದ್ದಾರೆ ಗುರುಗಳು. ಆ ಪೀಠದ ಮೇಲೆ ಕುತ್ಕೊಂಡು ಅವರು ಏನು ಆಶೀರ್ವಾದ ಮಾಡ್ತಾರೆ. ಅವರ ಹತ್ರ ಹೋದ್ರು ಕೂಡ ನೀವು ಈ ಮಾಟ ಮಂತ್ರ ನಿವಾರಣೆಗೆ ಅವರು ಕೂಡ ದಾರಿ ತೋರಿಸ್ತಾರೆ. ಹನುಮ ಸಾಗರಕ್ಕೆ ಹೋದ್ರಿ, ಏನಾದ್ರೂ ತೊಂದರೆ ಇರಲಿ, ನಿಮ್ಮ ಮನೆಗಳಿಗೆ ಮಾಟ ಮಂತ್ರ ಆಗದಂತೆ ದಿಗ್ಬಂಧನ ಮಾಡ್ಬೇಕಂದ್ರೂ ಕೂಡ ಮಾಡ್ತಾರೆ. ಏನ್ ಒಳ್ಳೇದಾಗ್ಬೇಕಂದ್ರೂ ಕೂಡ ನೀವು ಅಲ್ಲಿ ಹೋಗಿ ಕೇಳಬಹುದು ಗುರುಗಳ ಹತ್ರ. ಈ 2 ಕ್ಷೇತ್ರಗಳಲ್ಲಿ ನೋಡಿ, ಒಂದು ಸಾವಳಗಿ ಮಠ ಗುಲ್ಬರ್ಗದಿಂದ 15 ಕಿಲೋಮೀಟರ್ ದೂರ ಇದೆ. ಮತ್ತೊಂದು ಹನುಮ ಸಾಗರ ಕುಷ್ಟಗಿಯಿಂದ 15-16 ಕಿಲೋಮೀಟರ್ ದೂರ ಇದೆ. ಗಜೇಂದ್ರಗಢದ ಕಡೆಯಿಂದನೂ ಬರಬಹುದು, ಆ ಕಡೆಗೆ ಇಳಕಲ್ ಕಡೆಯಿಂದನೂ ಬರಬಹುದು. ಈ ಹನುಮ ಸಾಗರಕ್ಕೆ ಬೇಕಾದರೂ ನೀವು ಹೋಗಿ. ಇನ್ನು ಹೆಚ್ಚಿನ ವಿವರಣೆ ಬೇಕಾತು ಅಂತ ಕೇಳಿದ್ರೆ ನಮಗೆ ನೀವು ಕರೆ ಮಾಡಬಹುದು. ನಮ್ಮ ನಂಬರ್ಗೆ, ನೀವು ಡಿಸ್ಪ್ಲೇ ಆಗಿರೋ ನಂಬರ್ಗೆ ಕರೆ ಮಾಡಿ, ನಾವೇ ನಿಮಗೆ ಸಲಹೆ ನೀಡ್ತೇವೆ. ಇಲ್ಲ ಗುರುಗಳೇ, ನಮಗೇನು ಈಗ ಸದ್ಯ ಹೋಗಕ್ಕಾಗಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಹೇಗೆ ಪರಿಹಾರ ಮಾಡ್ಕೋಬಹುದು, ಹೇಗೆ ಶಕ್ತಿ ಪಡ್ಕೋಬಹುದು ಅಂತ, ಈ ಮಾಟ ಮಂತ್ರ ವಿರುದ್ಧ ಹೇಗೆ ಹೋರಾಡಬಹುದಂತ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.